ಗಾಯ್ಸ್ ಒಂದು ನೈಟ್ ರೈಡ್ ಹೋಗಿ ಬರೋಣ. ಒಂದು ಈ ಬೆಂಗಳೂರು ವೆದರಿಗೆ, ಫುಲ್ ಕೋಲ್ಡ್ ವೆದರ್ಗೆ ಒಂದು ಶಾರ್ಟಾಗಿ ಒಂದು ಪೆಟ್ರೋಲ್ ಹಾಕ್ಸ್ಬಿಟ್ಟು ಗಾಡಿಗೆ ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಶಾರ್ಟ್ ಸ್ಪಿನ್ ಹಾಕೊಂಬರೋಣ ಬನ್ನಿ. ಬೈಕ್ ರೇಂಜ್ ಬಂದ್ಬಿಟ್ಟು ಎಷ್ಟಿದೆ? ಇಟ್ಸ್ ನಾಟ್ ಕ್ಲಿಯರ್ಲಿ ವಿಸಿಬಲ್. 11 ಕಿಲೋಮೀಟರ್ಸ್ ತೋರ್ಸಕತ್ತೈತೆ ನೋಡ. 200 ರೂಪಾಯಿದ್ದೇ ಹಾಕ್ಸ್ತೀನಿ ಪೆಟ್ರೋಲ್. ನೋಡೋಣ ಎಷ್ಟು ಬರುತ್ತೆ ರೇಂಜ್. ಬರೇ ಚೆನ್ನಾಗಿ ತಿಂದ್ಬಿಟ್ಟು ಬರೋ ಕೇಕ್ ಬರ್ತಾವ ಮರೆ ರಾತ್ರಿ. ಅದಕ್ಕೆ ಮಿರ್ಚಿ ಮೆಣಸಿಕಾಯಿ ತಿನ್ನಬಾರ್ದು ಅನ್ನೋದು. ಅಯ್ಯಪ್ಪ, ನಾನು ನಾರ್ಮಲ್ ಆಗಿ ಪೆಟ್ರೋಲ್ ಹಾಕ್ಸೋದು ಬಂದು ಶೆಲ್ಲಲ್ಲಿ 11 ಕಿಲೋಮೀಟರ್ ರೇಂಜ್ ತೋರಿಸ್ತಿರೋದ್ರಿಂದ ಇದೊಂದು ಗಾಡಿ ದಬ್ಬಕ್ಕಾಗಲ್ಲ ನಮ್ಮ ಅಂದ್ಕೊಂಡು ಯಾವುದೋ ಸಿಕ್ಕಿದ ಕಡೆ ಹೊಡಿಸ್ಬಿಡೋಣಪ್ಪ ಬೂಸ. ಒನ್ ಟೈಮು ಪೈಪ್ ಲೈನ್ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ತಿಕ್ಕ ಎಲ್ಲ ಹರಿದು ಹೋಗ್ಬಿಟ್ಟಿತ್ತು ನಮ್ಮದು. ಸಾವಾಸನೆ ಅಲ್ಲ ಸ್ವಾಮಿ ಈ ಗಾಡಿದು. ಯಾವುದೋ ಒಂದು ಪೆಟ್ರೋಲ್ ಬಂಕ್ ಸಿಕ್ಬಿಟ್ರೆ ಸಾಕು, ಹಾಕ್ಸ್ಬಿಡೋದೆ. ಕೈಯಾಗ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಹಣ ಅನ್ನೋ 100 ರೂಪಾಯಿದು ಹಾಕ್ಸ್ಬಿಡ್ತೀನಿ. ದಬ್ಬಕ್ಕಂತೂ ಹೋಗಲ್ಲ. ಈಗ ಯಾವುದೋ ಬಂದ್ವಿ ಪೆಟ್ರೋಲ್ ಬಂಕ್. ಗೈಸ್ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರು ಕೊಡಿ, ದರಿದ್ರದ್ದು 11 ತೋರಿಸ್ತೈತೆ. ಅಂದರೆ ಇದು 200 ರೂಪಾಯಿಗೆ ಬಗ್ಗೋದಲ್ಲ, ಬಗ್ಗ ಮಗ ಅಲ್ಲ. ಆಯ್ತು ನಡಿಯಪ್ಪ, ನಮ್ಮ ಧೈರ್ಯ ಮೇಲೆ ಹೊಡಿಬೇಕು ಅಷ್ಟೇ. ಇನ್ನೊಂದು 30 ಕಿಲೋಮೀಟ್ರ್ ಹೋಗುತ್ತೆ ಅಂತ. 30 ಕಿಲೋಮೀಟ್ರ್ ಮೇಲೆ ನಕರ ಮಾಡಿ ಹೊಡೆದ್ರು ಹತ್ತು ಗಾಡಿ ತಳ್ಳ ಗಾಡಿ ಐಸ ಗೈಸ್ ಮನೆ ಬಿಟ್ಟಾಗ ಗಾಡಿ 11 ಕಿಲೋಮೀಟರ್ ರೇಂಜ್ ಇದೆ ಅಂತ ಅಂದ್ಬಿಟ್ಟು ಒಂದು 200 ರೂಪಾಯಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದೆ. ಪೆಟ್ರೋಲ್ ಬಂಕ್ ಮನೆಯಿಂದ ಒಂದು 300 ಮೀಟ್ರ್ ಐತೆ ಅಷ್ಟೇ. ಬಂದರೆ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ. 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 9 ತೋರಿಸ್ತೈತೆ ಮೈಲೇಜು ರೇಂಜು. ತಲೆ ಎಲ್ಲ ಕೆಟ್ಟೋಗ್ಬಿಡ್ತಾನೆ. ನಾನು ಹಣ ಹಾಕಿಲ್ಲ ನೀನು ಅಂತ ಜಗಳಕ್ಕೆ ನಿಂತ್ಕೊಂಡ್ಬಿಟ್ಟೆ ಅಲ್ಲಿ. ಹಾಕಿನಪ್ಪ ಅಂತ ಅವನು, ಹಾಕಿಲ್ಲ ನೀನು ಅಂತ ನಾನು. ಆಮೇಲೆ ಗೊತ್ತಾಯಿತು ನಾವು ಹಾಕಿರೋದೆಲ್ಲ ರಿಸರ್ವಿಗೆ ಹೋಗಿದೆ ಗಾಡಿಗೆ ಅಂತ. ಇದು ಅಲ್ಲಿದೆಯಲ್ಲ, ಈ ಗಾಡಿನ ತಗೋಬೇಕಾದ್ರೆ ಒಂದು ಸ್ವಲ್ಪ ಹುಷಾರು. ಡೇಂಜರ್ ಅನ್ ಮಗನಿದು. ಪೆಟ್ರೋಲು ಒಳ್ಳೆ ನೀರು ಕುಡ್ದಂಗೆ ಕುಡಿಯುತ್ತೆ. ಸಾಕಾಗೋಯ್ತು. ಓಕೆ ಗಾಯ್ಸ್, ಅಷ್ಟೇ ಇವತ್ತಿನ ವೀಡಿಯೋ. ವಿಲ್ ಸೇ ಇನ್ ದ ನೆಕ್ಸ್ಟ್ ವೀಡಿಯೋ. ಅಷ್ಟೇ ಒಂದು ಸಣ್ಣ ವೀಡಿಯೋ ಅಷ್ಟೇ. ಓಕೆ.